ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है. परंपरा. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿನಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಕೆ.ಬಿ. ದೊಡ್ಡಿಯ ಸಂಪೂರ್ಣ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಚ್.ಆರ್. ಪ್ರಕಾಶ್ ಅವರು. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ. ನಮಸ್ಕಾರ. ಬೆಳೆಗಳಿಗೆ ಈ ಸಮತೋಲನ ಪೋಷಕಾಂಶಗಳ ಪೂರೈಕೆ ಅಂದ್ರೆ ಏನು ಅಂತೀರಿ? ಬೆಳೆಗಳಿಗೆ ಬೇಕಾದ ಸಮತೋಲನ ಪೋಷಕಾಂಶಗಳನ್ನ ನಾವು ಸಾವಯವ ಗೊಬ್ಬರ ಆಗ್ಬೋದು, ಜೈವಿಕ ಗೊಬ್ಬರ ಅದು ಆಗ್ಬೋದು, ರಾಸಾಯನಿಕ ಗೊಬ್ಬರಗಳಿಂದ ಪೂರೈಕೆ ಮಾಡೋದ್ರಿಂದ ಹೆಚ್ಚಿನ ಉತ್ಪಾದನೆ ಪಡಿಬೇಕು, ಆದಾಯ ಹೆಚ್ಚಾಗಬೇಕು, ಹಾಗೂ ಪರಿಸರ ಮಾಲಿನ್ಯ ಕಡಿಮೆ ಮಾಡಬೇಕು. ಇದನ್ನೇ ಸಮತೋಲನ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೀವಿ ನಾವು. ಸಮತೋಲನ ಪೋಷಕಾಂಶಗಳು ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಮತೋಲನ ಅಂತಂದ್ರೆ ಈಗ ಸಸ್ಯ, ಗಿಡ, ಮರಗಳು, ಪ್ರಾಣಿ, ಪಕ್ಷಿ, ಮನುಷ್ಯರು ಈ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನ ಒದಗಿಸ್ತಾನೆ ಸಮತೋಲನ ಪೋಷಕಾಂಶಗಳು ಅಂತ. ಮನುಷ್ಯರಿಗೆ ಈಗ ನೀರು, ಗಾಳಿ, ಆಹಾರ ಅಂದ್ರೆ ಪಿಷ್ಟ, ಸಸಾರಜನಕ, ಲವಣ, ವಿಟಮಿನ್ ದೇಹದ ಬೆಳವಣಿಗೆಗೆ ಬೇಕು. ಅದೇ ರೀತಿ ಸಸ್ಯಗಳ ಬೆಳವಣಿಗೆಗೆ 17 ಅಗತ್ಯ ಪೋಷಕಾಂಶಗಳು ಬೇಕು. ಅದ್ರಲ್ಲಿ ಮುಖ್ಯವಾಗಿ ಇಂಗಾಲ 45% ಸಸ್ಯದಲ್ಲಿರ್ತದೆ. ಇದು ಸಸ್ಯಗಳು ಗಾಳಿಯಿಂದ ಪಡಿತವೆ. ಆಮ್ಲಜನಕ 45%, ಜಲಜನಕ 6%, ಇದು ನೀರಿಂದ ಪಡಿತದೆ. ಒಟ್ಟಾರೆ ಈ ಮೂರೇನೆ ಪೋಷಕಾಂಶಗಳು 96% ಸಸ್ಯದಲ್ಲಿರ್ತದೆ. ಉಳಿದ 4ರಲ್ಲಿ ಸಾರಜನಕ 1.5%, ರಂಜಕ 0.2%, ಪೊಟ್ಯಾಷಿಯಂ 1%, ಕ್ಯಾಲ್ಸಿಯಂ 0.5%, ಮ್ಯಾಗ್ನೀಷಿಯಂ 0.2%, ಗಂಧಕ 0.1 ಹಾಗೂ 8 ಲಘು ಪೋಷಕಾಂಶಗಳು 0.5% ಇರ್ತವೆ. ಈ 14 ಪೋಷಕಾಂಶಗಳು ಮಣ್ಣಿನಿಂದ ಅಥವಾ ಗೊಬ್ಬರದಿಂದ ಬೆಳೆಗೆ ದೊರೆಯುತ್ತವೆ. ಅಂದ್ರೆ ಉಳಿದ 4%ರಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳು ಪೂರೈಕೆ ಆಗಬೇಕು. 14 ಪೋಷಕಾಂಶಗಳು ವಿಶೇಷವಾಗಿ ಗೊಬ್ಬರದಿಂದ ಬೆಳೆಗಳಿಗೆ ದೊರೆಯುತ್ತವೆ. ನಾವು ಬೆಳೆಗಳಿಗೆ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡುವಾಗ ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತೀರಿ? ಮುಖ್ಯವಾಗಿ ನಾವು ನೋಡ್ಬೇಕು ಅಂದ್ರೆ ಮಣ್ಣಿನ ಫಲವತ್ತತೆ, ಇದನ್ನ ಮಣ್ಣು ಪರೀಕ್ಷೆಯಿಂದ ತಿಳಿಬಹುದು. ಎರಡನೇದಾಗಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳ ಪ್ರಮಾಣ ತಿಳ್ಕೊಬೇಕು. ಮೂರನೇದು ಸಾವಯವ ಗೊಬ್ಬರಗಳು, 4 ಜೈವಿಕ ಗೊಬ್ಬರಗಳು, 5 ರಾಸಾಯನಿಕ ಗೊಬ್ಬರಗಳು, 6 ಮಳೆ ನೀರು ಮುಖ್ಯವಾಗಿ ಇದರಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುವಂತದ್ದು ಇದೆ. ಕಳೆ ನಿರ್ವಹಣೆ, ಆಮೇಲೆ ಸಮಗ್ರ ಕೃಷಿ. ಇಷ್ಟೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ, ಗಣನೆಗೆ ತಗೊಬೇಕು. ಇನ್ನು ಮುಖ್ಯವಾಗಿ ನಾವು ಮಣ್ಣಿನಿಂದ ಹೇಗೆ ಈ ಸಮತೋಲನ ಪೋಷಕಾಂಶಗಳನ್ನು ಪೂರೈಕೆ ಮಾಡಬಹುದು ಅಂತೀರಿ?
ಈಗ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಹ್ಮ್. ಬೆಳೆಗಳಿಗೆ ಬೇಕಾದ ಪೋಷಕಾಂಶ ಮುಖ್ಯವಾದ ಸಂಪನ್ಮೂಲ ಇದು. ಹಾ ಹಾ ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿರುವ ಪೋಷಕಾಂಶ ಪ್ರಮಾಣ ತಿಳಿಸುತ್ತದೆ. ಹೌದು. ಇದರಿಂದ ನಮಗೆ ಮಣ್ಣಿನ ಫಲವತ್ತತೆ ದರ್ಜೆನೂ ತಿಳಿತದೆ. ಕಡಿಮೆ ದರ್ಜೆಯಲ್ಲಿದ, ಹ್ಮ್. ಮಧ್ಯಮ ದರ್ಜೆಯಲ್ಲಿದ, ಹೆಚ್ಚಿನ ದರ್ಜೆಯಲ್ಲಿದ ಅಂತ ನಮ್ಗೆ ತಿಳಿತದೆ ಅದು. ಇನ್ನು ಈ ಮಣ್ಣಿನ ರಸಸಾರ ಅಂತೀವಲ್ಲ, ಇದು ಈ ಸಮತೋಲನ ಪೋಷಕಾಂಶದ ಪೂರೈಕೆಯಲ್ಲಿ ಹೇಗೆ ಪಾತ್ರ ವಹಿಸುತ್ತೆ, ಇದನ್ನು ಹೇಗೆ ನಿರ್ವಹಿಸ್ಬೋದು ಅಂತೀರಿ? ನಮ್ಗೆ ಮಣ್ಣಿನ ರಸಸಾರದಿಂದ ಮಣ್ಣಿನ ಆರೋಗ್ಯ ಗೊತ್ತಾಗುತ್ತೆ. ಹ್ಮ್ ಈಗ ಮಣ್ಣಿನ ರಸಸಾರ 5.6 ಕಡಿಮೆ ಇತ್ತು ಅನ್ನಿ, ಹ್ಮ್ ಅದು ಹುಳಿ ಮಣ್ಣು ಅಂತ ಹೇಳ್ತೀವಿ. ಹ್ಮ್ ಹುಳಿ ಮಣ್ಣಲ್ಲಿ ಸಾಮಾನ್ಯವಾಗಿ ರಂಜಕ, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಬೋರಾನು, ಸತುವಿನ ಕೊರತೆ ಹೆಚ್ಚಾಗಿ ಕಂಡು ಬರ್ತದೆ. ಹ್ಮ್ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇವು ವಿಷಕಾರಿಯಾಗಿರ್ತವೆ. ಅವು ಹ್ಮ್ ಮಣ್ಣು ಪರೀಕ್ಷೆ ಆದಾದ ಮೇಲೆ ನಾವು ಸುಣ್ಣ ಹಾಕೋದ್ರಿಂದ ಸಮತೋಲನ ಪೋಷಕಾಂಶಗಳನ್ನ ಪೂರೈಸಬಹುದು ಅದನ್ನ. ಹ್ಮ್ ಅದೇ ರೀತಿ ತಟಸ್ಥ ರಸಸಾರ ಅಂದ್ರೆ 5.6 8.5 ಮಣ್ಣಲ್ಲಿ ಇರ್ತದೆ ಅದು. ಹ್ಮ್ ಇದು ಎಲ್ಲಾ ಪೋಷಕಾಂಶಗಳನ್ನ ಇಲ್ಲಿ ತಟಸ್ಥ ರಸಸಾರದಲ್ಲಿ ದೊರೀತವೆ. ಹ್ಮ್ 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 ಆದ್ರೆ ಕ್ಷಾರೀಯ ರಸಸಾರ ಅಂತೀವಿ, ಹ್ಮ್. 8.5 ಹೆಚ್ಚಾದ್ರೆ ಅದು ಕ್ಷಾರೀಯ. ಹಾ ಹಾ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹ್ಮ್ ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ತಾಮ್ರದ ಕೊರತೆ ಕಂಡು ಬರ್ತದೆ ಇಲ್ಲಿ. ಓಹೋ ಇಲ್ಲಿ ಸೋಡಿಯಮ್ಮು, ಬೋರಾನ್, ಕ್ಲೋರಿನ್ ವಿಷ ಪ್ರಮಾಣದಲ್ಲಿ ಇರ್ತದೆ. ಓಹೋ ಮಣ್ಣು ಪರೀಕ್ಷೆ ಆದಾದ್ಮೇಲೆ ನಾವು ಹ್ಮ್. ಜಿಪ್ಸಮ್ ಹಾಕೋದ್ರಿಂದ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡಬಹುದು. ಹ್ಮ್ ಹ್ಮ್ ಹ್ಮ್. ಅಂದ್ರೆ ಆಮ್ಲೀಯತೆ ಜಾಸ್ತಿ ಆದಾಗ ಒಂಥರ ಮಣ್ಣು ಸುಧಾರಕವನ್ನ ಬಳಸಬೇಕಾಗತ್ತೆ, ಕ್ಷಾರೀಯತೆ ಜಾಸ್ತಿ ಆದಾಗ ಇನ್ನೊಂಥರ ಮಣ್ಣು ಸುಧಾರಕವನ್ನ ಬಳಸ್ಕೋಬೇಕು. ವಿಶೇಷವಾಗಿ ಈಗ ಕ್ಷಾರೀಯತೆ ಜಾಸ್ತಿ ಆಯ್ತು ಅಂದ್ರೆ ಜಿಪ್ಸಮ್ ಅನ್ನ ಕೊಡಬೇಕಾಗತ್ತೆ. ಹೌದು ಹೌದು ಹೌದು. ಇನ್ನು ಮುಖ್ಯವಾಗಿ ಈ ಮಣ್ಣಲ್ಲಿರುವಂತಹ ಕರಗುವಂತಹ ಲವಣಾಂಶದಿಂದ ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಬೋದು ಅಂತೀರಿ? ಮಣ್ಣು ಪರೀಕ್ಷೆ ಮಾಡಿದಾಗ ಮಣ್ಣಿನ ಕರಗುವ ಲವಣಗಳನ್ನ ಕಂಡುಹಿಡಿತೀವಿ. ಹ್ಮ್ ಇದ್ರಲ್ಲಿ ಏನು ಅಂದ್ರೆ 1 ಡೆಸಿಸೈಮನ್ ಪರ್ ಮೀಟರ್ ಹ್ಮ್ ಕಡಿಮೆ ಇದ್ರೆ ಎಲ್ಲಾ ಪೋಷಕಾಂಶಗಳು ಚೆನ್ನಾಗಿ ದೊರೀತವೆ. ಓಹೋ 2 ಡೆಸಿಸೈಮನ್ ಪರ್ ಮೀಟರ್ ಗಿಂತ ಹೆಚ್ಚಾದಲ್ಲಿ ಹ್ಮ್ ಈ ಪೋಷಕಾಂಶಗಳ ಲಭ್ಯತೆ ತುಂಬಾ ಕಡಿಮೆ ಆಗ್ತದೆ, ಏರ್ಪೇರ್ ಆಗ್ತದೆ. ಹ್ಮ್ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಲವಣಗಳನ್ನ ತೆಗೆದು ಹೊರಗಾಕ್ಬೇಕಾದ್ರೆ ಬಸಿಗಾಲುವೆ ತೆಗಿಬೇಕು, ನೀರು ತುಂಬಿಸ್ಬಿಟ್ಟು ಲವಣಗಳನ್ನೆಲ್ಲ ಹೊರಗೆ ಹಾಕ್ಬೇಕಾಗತ್ತೆ. ಬಸಿಗಾಲುವೆ ತೆಗೆದು ಹೆಚ್ಚಾದಂಥ ಲವಣವನ್ನು ನಾವು ಉತ್ತಮವಾದಂಥ ಗುಣಮಟ್ಟದ ನೀರನ್ನು ಬಳಸಿ ಬಸಿಬೇಕಾಗತ್ತೆ. ಹೌದು. ಈ ಮಣ್ಣಿನ ಫಲವತ್ತತೆಯ ದರ್ಜೆ ಮೇಲೆ ಹೇಗೆ ಸಮತೋಲನ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ ಅಂತೀರಿ? ಮಣ್ಣು ಪರೀಕ್ಷೆ ಮಾಡಿದಾಗ ಮಣ್ಣಿನ ಫಲವತ್ತತೆಯ ದರ್ಜೆ ತಿಳಿತದೆ ನಮ್ಗೆ. ಹಾ ಹಾ ಈಗ ನೋಡಿ, ಸಾವಯವ ಇಂಗಾಲ ಹ್ಮ್ 0.5 ಕಡಿಮೆ ಇದ್ರೆ ಹ್ಮ್ ಹಾಗೂ ದೊರೆಯುವ ಸಾರಜನಕ ಹ್ಮ್ 280 kg ಕಡಿಮೆ ಇದ್ರೆ ಹ್ಮ್ ಅದು ಸಾರಜನಕ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ. ಹ್ಮ್ ಆವಾಗ ಬೆಳೆಗಳಿಗೆ ನಾವು ಹೆಚ್ಚು ಸಾರಜನಕ ಕೊಡಬೇಕು. ಹ್ಮ್ ಅದೇ ಸಾರಜನಕ ಹೆಚ್ಚಾಗಿದ್ರೆ ಭೂಮಿಯಲ್ಲಿ ಹ್ಮ್ ಕಡಿಮೆ ಸಾರಜನಕ ಕೊಡಬೇಕು. ಹ್ಮ್ ಇದೇ ರೀತಿ ರಂಜಕದಲ್ಲಿ ನೋಡಿದ್ರೆ ಹೆಕ್ಟೇರ್ಗೆ 22 kg ಕಡಿಮೆ ಇದ್ರೆ ಅದು ರಂಜಕ ಕಡಿಮೆ ಇದೆ ಅಂತ ಭೂಮಿಯಲ್ಲಿ. ಆಗ ನಾವು ಹೆಚ್ಚು ರಂಜಕ ಕೊಡಬೇಕು. ಹ್ಮ್ ಅದೇ ರೀತಿ ಪೊಟ್ಯಾಷಿಯಂ ಹ್ಮ್ 125 kg ಕಡಿಮೆ ಇದ್ರೆ ಹೆಚ್ಚಾಗಿ ಪೊಟ್ಯಾಷಿಯಂ ಕೊಡಬೇಕು. ಹಾ 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 ಕ್ಯಾಲ್ಸಿಯಂ 2 ಮಿಲಿಕ್ಯುಲೆಂಟ್ 100 ಗ್ರಾಮ್ಗಿಂತ ಕಡಿಮೆ ಇದ್ರೆ ಕ್ಯಾಲ್ಸಿಯಂ ಕೊಡಬೇಕು. ಮೆಗ್ನೀಷಿಯಂ 0.5 ಮಿಲಿಕ್ಯುಲೆಂಟ್ 100 ಗ್ರಾಮ್ಗಿಂತ ಕಡಿಮೆ ಇದ್ರೆ ಮೆಗ್ನೀಷಿಯಂ ಕೊಡಬೇಕು. ಅದೇ ರೀತಿ ಗಂಧಕ 10 ppm ಗಿಂತ ಕಡಿಮೆ ಇದ್ರೆ ನಾವು ಗಂಧಕ ರಸಗೊಬ್ಬರನ್ನ ಕೊಡ್ಬೇಕಾಗುತ್ತೆ. ನಾವು ಇದೇ ರೀತಿ ಲಘು ಪೋಷಕಾಂಶಗಳನ್ನು ತಿಳ್ಕೊಬೇಕು. ಈಗ ಮುಖ್ಯವಾಗಿ ಲಘು ಪೋಷಕಾಂಶಗಳಿಗೆ ಕಬ್ಬಿಣ ಕೆಂಪು ಮಣ್ಣಲ್ಲಿ 6.5 ppm, ಕಪ್ಪು ಜೇಡಿ ಮಣ್ಣಲ್ಲಿ 3.5 ppm ಗಿಂತ ಕಡಿಮೆ ಇದ್ರೆ ನಾವು ಕಬ್ಬಿಣದ ರಸಗೊಬ್ಬರ ಕೊಡ್ಬೇಕಾಗುತ್ತೆ. ಸತು 0.6 ppm ಗಿಂತ ಕಮ್ಮಿ ಇದ್ರೆ, ಮ್ಯಾಂಗನೀಸ್ 1 ppm ಗಿಂತ ಕಮ್ಮಿ ಇದ್ರೆ, ತಾಮ್ರ 0.2 ppm, ಬೋರಾನ್ 0.5 ppm ಗಿಂತ ಕಡಿಮೆ ಇದ್ದಾಗ ನಾವು ಈ ಲಘು ಪೋಷಕಾಂಶಗಳನ್ನ ಬೆಳೆಗಳಿಗೆ ಪೂರೈಸಬೇಕಾಗುತ್ತೆ. ಓಹೋ, ನಮ್ಮಲ್ಲಿರುವಂತಹ ಮಣ್ಣಿನ ಆಧಾರದ ಮೇಲೆ, ಮಣ್ಣಿನ ಒಂದು ಪರೀಕ್ಷೆ ಮೇಲೆ ಮಣ್ಣಲ್ಲಿರುವಂತಹ ಪೋಷಕಾಂಶಗಳ ಮಟ್ಟವನ್ನು ತಿಳ್ಕೊಂಡು ಕಡಿಮೆ ಇದ್ರೆ ನಾವು ಹೆಚ್ಚು ಕೊಡಬೇಕಾಗತ್ತೆ, ಹೆಚ್ಚಿದ್ರೆ ಕಡಿಮೆ ಕೊಡಬೇಕಾಗತ್ತೆ. ಅಷ್ಟೇ ಅಷ್ಟೇ ಅಷ್ಟೇ. ಇನ್ನು ಮುಖ್ಯವಾಗಿ ನಮ್ಮ ಬೆಳೆಗಳಿಗೆ ಈ ಲಘು ಪೋಷಕಾಂಶಗಳು ಅಂತ ತಾವು ಹೇಳಿದ್ರಿ, ಸೂಕ್ಷ್ಮ ಪೋಷಕಾಂಶಗಳು ಅಂತ, ಇವುಗಳ ಕೊರತೆ ಇದ್ದಾಗ ಈ ಸಮತೋಲನ ಪೋಷಕಾಂಶಗಳನ್ನು ಪೂರೈಸೋದು ಹೇಗೆ ಅಂತೀರಾ? ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕೊರತೆ ಕಂಡು ಬರೋದು ಸತು. ಇದೇನು 0.6 ppm ಕಡಿಮೆ ಇದ್ರೆ ಇದು ಮಣ್ಣಲ್ಲಿ ನಾವು ಅವಾಗ
ಸತುವಿನ ಸಲ್ಫೇಟ್ ಕೊಡ್ಬೇಕಾಗುತ್ತೆ. ಹೆಕ್ಟೇರ್ಗೆ 25 ಕೆಜಿ ಸಲ್ಫೇಟು 2 ವರ್ಷಕ್ಕೊಮ್ಮೆ ಕೊಡ್ಬೇಕಾಗುತ್ತೆ. ಇದು 25 ಕಿಲೋಗ್ರಾಂನಷ್ಟು ಸತ್ವಿನ ಸಲ್ಫೇಟ್ ಅನ್ನ ಕೊಡ್ಬೇಕಾಗತ್ತೆ. 2 ವರ್ಷಕ್ಕೊಮ್ಮೆ ಕೊಟ್ರೆ ಸಾಕದು. ಪ್ರತಿ ವರ್ಷ ಬೇಕಾಗಿಲ್ಲ. ಪ್ರತಿ ವರ್ಷ ಬೇಕಿಲ್ಲ. ಈಗ ಕಬ್ಬಿಣದ ಕೊರತೆ ಐತೆ ಅನ್ಕೊಳ್ಳಿ, 25 ಕೆಜಿ ಫೆರಸ್ ಸಲ್ಫೇಟ್ ನ 100 ಕೆಜಿ ಸಾವಯವ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಮಣ್ಣು ಕೊಡ್ಬೇಕು. ಅಥವಾ 1% ಫೆರಸ್ ಸಲ್ಫೇಟ್ ದ್ರಾವಣ ಮಾಡ್ಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೇಕು. ಮ್ಯಾಂಗನೀಸ್ ಕೊರತೆ ಕಂಡು ಬಂದಾಗ ಹೆಕ್ಟೇರ್ಗೆ 25 ಕೆಜಿ ಮ್ಯಾಂಗನೀಸ್ ಸಲ್ಫೇಟ್ ನ ಕೊಡ್ಬೇಕು. ಈ ತಾಮ್ರದ ಕೊರತೆ, ಈ ಮ್ಯಾಂಗನೀಸು ತಾಮ್ರ ನಮ್ಮ ರಾಜ್ಯದಲ್ಲಿ ಕೊರತೆ ಕಂಡು ಬಂದಿಲ್ಲ ನಮ್ಗೆ, ಆದ್ರೆ ಸುಮ್ನೆ ಹೇಳ್ತಾ ಇದೀನಿ, ಯಾರ ಕಂಡು ಬಂದ್ರೆ ಅಷ್ಟೇನೆ. ಕೊರತೆ ಕಂಡು ಬಂದಾಗ ಹೆಕ್ಟೇರ್ಗೆ 5 ಕೆಜಿ ಅಷ್ಟು ಕಾಪರ್ ಸಲ್ಫೇಟ್, ಅದೇ ತಾಮ್ರದ ಸಲ್ಫೇಟ್ ನ 3 ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕು. ಅದೇ ಬೋರಾನ್ ಕೊರತೆ ಕಂಡು ಬಂದಾಗ ಏನ್ ಮಾಡ್ಬೇಕು, 10 ಕೆಜಿ ಹೆಕ್ಟೇರ್ಗೆ ಬೋರಾಕ್ಸ್ ನೀಡಬೇಕು. ಅಥವಾ 5 ಕೆಜಿ ಬೋರಿಕ್ ಆಮ್ಲ ಅಂತ ಒಂದಿದೆ ಇನ್ನೊಂದು ಗೊಬ್ಬರ, ಅದನ್ನ ನೀಡಬಹುದು. ಇದು ಮುಖ್ಯವಾಗಿ ಲಘು ಪೋಷಕಾಂಶಗಳ ಕೊರತೆ ಇದ್ದಾಗ ನಾವು ಸಮತೋಲನ ಪೋಷಕಾಂಶಗಳ ಪೂರೈಕೆ ಮಾಡುವಂತ ಕ್ರಮ. ಹೌದು. ಈ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ನಾವು ಸಮತೋಲನ ಪೋಷಕಾಂಶಗಳನ್ನ ಹೇಗೆ ನೀಡಬೇಕು ಅಂತೀರಿ? ನಮ್ ಕರ್ನಾಟಕದಲ್ಲಿ ನೋಡಿದ್ರೆ 3 ವಿವಿಧ ಮಣ್ಣುಗಳಿವೆ. ಉತ್ತರ ಕರ್ನಾಟಕದ ಕಪ್ಪು ಜೇಡಿ ಮಣ್ಣು, ಇದರಲ್ಲಿ ಪ್ರಮುಖವಾಗಿ ರಂಜಕ, ಕಬ್ಬಿಣ, ಸಚಿನ್ ಕೊರತೆ ಜಾಸ್ತಿ ಕಂಡು ಬರ್ತದೆ ಇದರಲ್ಲಿ. ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣಲ್ಲಿ ರಂಜಕ, ಪೊಟ್ಯಾಷಿಯಂ, ಸತು, ಬೋರಾನ್ ಕೊರತೆ ಜಾಸ್ತಿ ಕೊರತೆ ಕಂಡು ಬರೋದು ಇದರಲ್ಲಿ. ಅದೇ ಕರಾವಳಿ ಗುಡ್ಡಗಾಡು ಹುಳಿ ಮಣ್ಣಿನ ಪ್ರದೇಶದ ಜಂಬೆಟ್ಟಿಗೆ ಮಣ್ಣು ಅಂತೀವಿ. ಈ ಮಣ್ಣಲ್ಲಿ ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸತು, ಬೋರಾನ್ ಕೊರತೆ ತುಂಬಾ ಹೆಚ್ಚಾಗಿ ಕಾಣ್ತದೆ. ಈ ಕೊರತೆ ನೀಗಿಸಲು ಏನ್ ಮಾಡ್ಬೇಕು ಅಂದ್ರೆ ಸಮತೋಲನ ಪೋಷಕಾಂಶಗಳನ್ನ ಈ ಲಘು ಪೋಷಕಾಂಶ ಮುಖಾಂತರ ನಾವು ಕೊಡ್ಬೇಕಾಗುತ್ತೆ. ಇನ್ನು ಈ ಬೆಳೆಗಳಿಗೆ ಬೇಕಾದಂತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಹೇಗೆ ಪೂರೈಸಬಹುದು ಅಂತೀರಿ? ಬೆಳೆಗಳಿಗೆ ಪೋಷಕಾಂಶ ಕೊಡ್ಬೇಕಾದ್ರೆ ನಾವು ಕೃಷಿ ಸಂಶೋಧನೆಯಿಂದ ತಿಳಿದು ಬರ್ತಾ ಇದೆ ನಮ್ಗೆ. 1 ಹೆಕ್ಟೇರ್ಗೆ 200 ಟನ್ ಕಬ್ಬು ಬೆಳೀತಾರೆ ಅನ್ಕೊಳ್ಳಿ. ಅದಕ್ಕೆ ನಾವು 25 ಟನ್ ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, 10 ಕೆಜಿ ಅಜೋಸ್ಪೈರಿಲಮ್ ಮತ್ತು 10 ಕೆಜಿ ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಕೊಡ್ಬೇಕು. ಜೊತೆಗೆ ರಸಗೊಬ್ಬರ 250 ಕೆಜಿ ಸಾರ್ವಜನಿಕ, 100 ಕೆಜಿ ರಂಜಕ, 125 ಕೆಜಿ ಪೊಟ್ಯಾಷಿಯಂ ಕೊಡ್ಬೇಕು. ಜೊತೆಗೆ ಕೊರತೆ ಇರೋ ಲಘು ಪೋಷಕಾಂಶಗಳನ್ನ ನೀಡಬೇಕು. ಆದ್ರೆ ಇವಾಗ ನೋಡಿ, ಕಬ್ಬಿನ್ಗೆ ನಾವು ಕಂಪೇರ್ ಮಾಡಿದಾಗ ನೆಲಗಡಲೆ ಬೆಳೆಗೆ 1 ಹೆಕ್ಟೇರ್ಗೆ 2000 ಕೆಜಿ ಇಳುವರಿ ಕೊಡ್ತದೆ, ಕಮ್ಮಿ ಕೊಡುತ್ತೆ, ಕಬ್ಬಿಗಿಂತ ಕಮ್ಮಿ ಕೊಡುತ್ತೆ ಇದು. ಇದಕ್ಕೆ 7.5 ಟನ್ ಸಾವಯವ ಗೊಬ್ಬರ, 2.5 ಕೆಜಿ ರೈಸೋಬಿಯಂ ಜೀವಾಣು ಗೊಬ್ಬರ, 2.5 ಕೆಜಿ ರಂಜಕ ಕರಿಸೋ ಜೀವಾಣು ಗೊಬ್ಬರ ಕೊಡ್ಬೇಕು. ಇದಕ್ಕೆ ಎಷ್ಟು ಕಮ್ಮಿ ಕೊಡ್ತೀವಿ ನೋಡಿ ರಸಗೊಬ್ಬರನ, 25 ಕೆಜಿ ಸಾರ್ವಜನಿಕ, 75 ಕೆಜಿ ರಂಜಕ, 25 ಕೆಜಿ ಪೊಟ್ಯಾಷಿಯಂ ಕೊಟ್ರೆ ಸಾಕಾಗುತ್ತೆ ನೆಲಗಡಲೆ ಬೆಳೆಗೆ. ಅಂದ್ರೆ ಇದು ಹೆಕ್ಟೇರ್ಗೆ 2.5 ಎಕರೆಗೆ? ಹೌದು, 2.5 ಎಕರೆಗೆ ಇದು. ಅಂದ್ರೆ ಬಹಳ ಕಡಿಮೆ ಬೇಕಾಗುತ್ತೆ ಪೋಷಕಾಂಶ. ಹೌದು, ಕಬ್ಬಿನ ಬೆಳೆಗೆ ಹೆಚ್ಚು ಗೊಬ್ಬರ ಕೊಡ್ಬೇಕು, ನೆಲಗಡಲೆ ಬೆಳೆಗೆ ಕಡಿಮೆ ಗೊಬ್ಬರ ಕೊಡ್ಬೇಕು ಅಷ್ಟೇನೆ. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಒಬ್ಬ ಮನುಷ್ಯನ್ಗೆ 2 ಚಪಾತಿ ತಿಂದ್ರೆ ಸಾಕಾಗುತ್ತೆ. ಅವ್ನ 10 ಚಪಾತಿ ತಿಂದ್ರೆ ಏನಾಗುತ್ತೆ, ಅವ್ನ ದೇಹದ ಆರೋಗ್ಯ ಕೆಡುತ್ತೆ ಅವನ್ಗೆ. ಅದೇ ತರ ಸಸ್ಯಗಳಿಗೆ ನೀವು ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ಈಗ ನೆಲಗಡಲೆ ಕೊಡ್ಬೇಕಾದ್ರೆ ರಸಗೊಬ್ಬರನ ಕಬ್ಬಿನ ಬೆಳೆಗೆ ಆಗುವಷ್ಟು ಕೊಟ್ಬಿಟ್ರೆ ಆ ಬೆಳೆ ತಗೊಳೋದೇ ಇಲ್ವಲ್ಲ, ವೇಸ್ಟ್ ಆಗುತ್ತೆ ಅದಕ್ಕೆ. ನಮ್ಮ ಜಿಲ್ಲೆನಲ್ಲಿ ಪ್ರಕಾಶ್ ಅವರೇ, ಕಾಫಿ ಇಳುವರಿ ಆಧಾರದ ಮೇಲೆ ಪೋಷಕಾಂಶಗಳನ್ನ ಶಿಫಾರಸ್ ಮಾಡ್ತಾರೆ. ಹೌದು. ಅಂದ್ರೆ ಎಕರೆಗೆ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿ ಕೊಡುವಂತಹ ಕಾಫಿ ಬೆಳೆಗೆ, 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿ ಉತ್ಪಾದನೆ ಮಾಡುವಂತಹ ತೋಟಗಳಿಗೆ ಬೇರೆ ಬೇರೆಯಾಗಿ ಪೋಷಕಾಂಶಗಳನ್ನ ಅವರು ಶಿಫಾರಸ್ ಮಾಡ್ತಾರೆ. ಮುಖ್ಯವಾಗಿ ಉತ್ಪಾದನೆ ಮತ್ತು ಉತ್ಪಾದಕತೆ ಆಧಾರದ ಮೇಲೆ ಪೋಷಕಾಂಶಗಳ ಶಿಫಾರಸನ್ನ ನಮ್ಮ ತಜ್ಞರು. ನಾನು ಕಬ್ಬು 200 ಟನ್ ಅಂತ ಹೇಳಿದೆ, 200 ಟನ್ ಗಿಂತ ಇವಾಗ 100 ಟನ್ ಯಾರ ಬೆಳೀತಾರೆ, ಕಡಿಮೆ ಪ್ರಮಾಣ ಸಾಕಾಗುತ್ತೆ ಅವಾಗ. ಹೌದೌದು, ಆತರ. ಈಗ ನೀವು ಕಾಫಿಲಿ ಹೇಳ್ದಂಗೆನೆ ಈಗ ಹೆಚ್ಚು ಇಳುವರಿ ಪಡಿಬೇಕು ಅಂದ್ರೆ ನೀವು ಹೆಚ್ಚು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಅಷ್ಟೇ. ಹೌದೌದೌದು. ಡಾಕ್ಟರ್ ಪ್ರಕಾಶ್ ಅವರೇ, ಇನ್ನು ನಾವು ಮುಖ್ಯವಾದ ಅಂಶಕ್ಕೆ ಬರೋಣ. ಸಾವಯವ ಗೊಬ್ಬರಗಳಿಂದ ನಾವು ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಸಾಧಿಸಬಹುದು ಅಂತೀರಿ? ಸಮತೋಲನ ಪೋಷಕಾಂಶಗಳ ಪೂರೈಕೆಯಲ್ಲಿ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಪ್ರಮುಖ ಪಾತ್ರ ವಹಿಸ್ತವೆ. ಈಗ ಸಾವಯವ ಗೊಬ್ಬರದಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲಾ ಪೋಷಕಾಂಶಗಳು ಇದಿರ್ತವೆ. ಗಿಡಕ್ಕೆ ನಾವು 17 ಪೋಷಕಾಂಶ ಅಂತ ಹೇಳ್ತೀವಿ, ಅಷ್ಟನ್ನು ಸಾವಯವ ಗೊಬ್ಬರದಲ್ಲಿ ತೊಳ್ತೇವೆ. ಮುಖ್ಯವಾಗಿ ಏನು ಅಂದ್ರೆ ಇದು ಸಾವಯವ ಗೊಬ್ಬರದಲ್ಲಿ ಮಣ್ಣಿನ ಆರೋಗ್ಯ ಸರಿಯಾಗಿರ್ತದೆ. ಅದರಲ್ಲಿ ಯಾವುದೇ ಮಣ್ಣಿನ ಆರೋಗ್ಯ ಸರಿ ಇದ್ದಾಗ ಮಾತ್ರ ಈ ಪೋಷಕಾಂಶಗಳು ಬೆಳೆಗೆ ದೊರೆತವೆ.
ಹೌದೌದು. ಈಗ ನಾವು ಮನುಷ್ಯನ್ಗೆ ತಗೊಳ್ಳಿ, ಈಗ ನಮ್ಗೆ ಜ್ವರ ಗಿರೋ ಬಂತು ನಾವೇನೇ ಆಹಾರ ತಿಂದು ಯಾವ್ದು ಜೀರ್ಣ ಆಗಲ್ಲ ನಮ್ಗೆ. ಹೌದೌದು. ಅದೇ ತರ ಮಣ್ಣಿನ ಆರೋಗ್ಯ ಸರಿ ಇಲ್ದಿದ್ರೆ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ. ಈಗ ಮಣ್ಣು ಸಾವಯವ ಗೊಬ್ಬರದಿಂದ ಏನು ಉಪಯೋಗ ಅಂತಂದ್ರೆ ಮಣ್ಣಿನ ತಾಪಮಾನ ಕಾಪಾಡುತ್ತೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆಯಿಂದ ಬೇರು ಉಸಿರಾಟ ಚೆನ್ನಾಗಿರ್ತದೆ, ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಚೆನ್ನಾಗಿರ್ತದೆ, ಅದರಿಂದ ಪೋಷಕಾಂಶ ಹೆಚ್ಚಾಗಿ ಲಭ್ಯವಾಗುತ್ತೆ. ಮಣ್ಣಿನಲ್ಲಿ ಪೋಷಕಾಂಶ ಹಿಡಿದಿಟ್ಕೊಳ್ತದೆ, ಕೊಚ್ಚಣೆ ಆಗದಂತೆ ಬಸ್ತು ಹೋಗದಂತೆ ತಡೆದು ಬೆಳೆಗೆ ಒದಗಿಸ್ತದೆ. ಬಹಳಷ್ಟು ರೈತರು ನಾನು ನೋಡಿದ್ದೀನಿ ಕೃಷಿ ತ್ಯಾಜ್ಯನ ಸುಡ್ತಾ ಇರ್ತಾರೆ. ಇದು ಬಹಳ ತಪ್ಪಿದು. ಯಾಕೆಂದ್ರೆ ಕೃಷಿ ತ್ಯಾಜ್ಯವನ್ನ ನೀವು ಸುಡೋದ್ರಿಂದ ಏನು ಉಪಯೋಗ ಇಲ್ಲ. ಕೃಷಿ ತ್ಯಾಜ್ಯನ ನೀವು ಒದಕಿಯಾಗಿ ಅಥವಾ ಗೊಬ್ಬರವಾಗಿ ಬಳಸಿದ್ರೆ ಸಮತೋಲನ ಪೋಷಕಾಂಶ ಪೂರೈಕೆ ಆಗುತ್ತೆ. ಯಾವಾಗ್ಲೂ ಅಷ್ಟೇ ಸಾವಯವ ಗೊಬ್ಬರಗಳನ್ನ ಬಿತ್ತನೆಗೆ 2 ಅವರ್ ಮುಂಚೆ ಭೂಮಿಗೆ ಸೇರಿಸಬೇಕದ್ನ. ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಸಾವಯವ ಗೊಬ್ಬರಗಳು ನಿಧಾನವಾಗಿ ಪೋಷಕಾಂಶಗಳನ್ನ ಬಿಡುಗಡೆ ಮಾಡೋದ್ರಿಂದ ಸ್ವಲ್ಪ ಮುಂಚಿತವಾಗಿ ನಾವು ಜಮೀನಿಗೆ ಸೇರಿಸಬೇಕಾಗತ್ತೆ. ಸೇರಿಸಬೇಕು. ಈಗ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ನಾವು ನೋಡಿದೀವಿ, ಈ ಭತ್ತದ ಹುಲ್ಲನ್ನ ಸುಡೋದು ಮತ್ತೆ ಈ ಗೋಧಿ ಹುಲ್ಲನ್ನ ಸುಡೋದು, ಈ ರೀತಿ ಮಾಡೋದ್ರಿಂದ ಅಲ್ಲಿ ವಾಯು ಮಾಲಿನ್ಯ ವಿಪರೀತ ಆಗಿ ಉಸಿರಾಡೋದೇ ಕಷ್ಟ ಆಗ್ತಾ ಇದೆ. ನಿಜವಾಗಿ ವಾಯು ಮಾಲಿನ್ಯ ಜಾಸ್ತಿ ಆಗಿದೆ, ಭೂ ತಾಪಮಾನ ಹೆಚ್ಚಾಗೋದಕ್ಕೆ ಅದು ಕಾರಣ ಆಗ್ತಾ ಇದೆ. ಆದ್ರಿಂದ ನಮ್ಮ ರೈತ ಬಾಂಧವರು ಕೃಷಿ ತ್ಯಾಜ್ಯಗಳನ್ನು ಯಾವುದೇ ಕಾರಣಕ್ಕೂ ಸುಡದಲೆ ಅದನ್ನ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸೋ ಕಡೆಗೆ ಗಮನ ಕೊಡಬೇಕಾಗತ್ತೆ. ಹೌದು. ಈ ಜೈವಿಕ ಗೊಬ್ಬರಗಳು ಅಂತ ನಾವು ಕೇಳ್ತಲೇ ಇರ್ತೀವಿ, ತಾವು ತಜ್ಞರು ಹೇಳ್ತಾ ಇರ್ತೀರ, ಇವುಗಳ ಬಳಕೆಯಿಂದ ಈ ಸಮತೋಲನ ಪೋಷಕಾಂಶಗಳನ್ನು ಹೇಗೆ ಪೂರೈಸಬಹುದು ಅಂತೀರಿ? ಜೈವಿಕ ಗೊಬ್ಬರಗಳು ಅಂದ್ರೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಪೋಷಕಾಂಶಗಳನ್ನ ಪೂರೈಸುವಂತದ್ದು ಇದು. ಇವನ್ನ ಸೂಕ್ಷ್ಮ ಜೀವಿಗಳು ಇವೆಲ್ಲ. ಇವೇನ್ ಮಾಡ್ತವೆ ಅಂದ್ರೆ ವಾತಾವರಣದಲ್ಲಿ ಸಾರ್ವಜನಿಕ ಶೇಕಡ 78% ಇದೆ ಅದು, ಆದ್ರೆ ಬೆಳೆಗಳಿಗೆ ಡೈರೆಕ್ಟ್ ಆಗಿ ಸಿಗಲ್ಲ ಅದು. ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತವೆ, ವಾತಾವರಣದ ಸಾರ್ವಜನಿಕನ ಸ್ಥಿರೀಕರಣ ಮಾಡಿಕೊಂಡು ಅದನ್ನ ಬೆಳೆಗಳಿಗೆ ಒದಗಿಸ್ತಾವ ಅವು. ಆಮೇಲೆ ಭೂಮಿಯಲ್ಲಿ ಎಷ್ಟೋ ಕೆಜಿ ರಂಜಕ ಗೊಬ್ಬರ ಇರ್ತದೆ, ಅದು ದೊರೆಯದೇ ಇರೋ ರೂಪದಲ್ಲಿ ಇರ್ತವೆ. ಆ ದೊರೆಯೋ ರೂಪಕ್ಕೆ ಈ ಸೂಕ್ಷ್ಮ ಜೀವಿಗಳು ಅದನ್ನ ಮಾಡಿ ಅದನ್ನ ಬೆಳೆಗಳಿಗೆ ಒದಗಿಸಂಗೆ ಮಾಡ್ತವೆ. ಈ ಜೈವಿಕ ಗೊಬ್ಬರಗಳನ್ನ ನಾವ್ ಯಾವತ್ತೂ ಅಷ್ಟೇ ಬಿತ್ತನೆ ಸಮಯದಲ್ಲೇ ಕೊಡ್ಬೇಕು. ಆಮೇಲೆ ಯಾವ ತರ ಕೊಡ್ಬೋದು ಇದನ್ನ, ಬೀಜೋಪಚಾರ ಮಾಡಿ ಕೊಡ್ಬೋದು, ಸಸ್ಯಗಳನ್ನ ಬೇರೆ ಅದ್ದುವುದ್ರ ಮುಖಾಂತರ ಕೊಡ್ಬೋದು, ಅಥವಾ ಇದನ್ನ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮಣ್ಣಿಗೆ ಕೊಡ್ಬೋದು. ಅಂದ್ರೆ ಮುಖ್ಯವಾಗಿ ನಾವು ರೈಸೋಬಿಯಂ ಅಂತೀವಿ, ಅಜಿಟೋಬ್ಯಾಕ್ಟರ್ ಅಂತೀವಿ, ಅಜೋಸ್ಪಿರಿಲಮ್ ಅಂತೀವಿ, ಇವೆಲ್ಲ ಸಾರ್ವಜನಿಕವನ್ನು ಒದಗಿಸುವಂತ ಜೈವಿಕ ಗೊಬ್ಬರಗಳು. ಹೌದೌದು. ಅದೇ ರಂಜಕವನ್ನ ಕರಗಿಸುವಂತ ಜೈವಿಕ ಗೊಬ್ಬರಗಳು ಕೂಡ ನಮ್ಮಲ್ಲಿ ಇದಾವೆ. ಈಗ ಎರಡು ಮಿಕ್ಸ್ ಮಾಡುವಂತಿರೋ ಒಂದು ಈ ಕನ್ಸಾರ್ಷಿಯಂ ಅಂತಾರೆ, ಇವೆಲ್ಲ ಮಿಕ್ಸ್ ಆಗಿರೋ ಅಂತದನ್ನೇ ಮಾರಾಟ ಮಾಡ್ತಾ ಇದಾರೆ. IIHR ಅವರು ₹100 ಒಂದು ಪ್ಯಾಕೆಟ್ ಕೊಡ್ತಾರೆ. ಅದೊಂದು ಪ್ಯಾಕೆಟ್ 1 ಎಕರೆಗೆ ಸಾಕಾಗುತ್ತೆ ಅವೆಲ್ಲ. ಹೌದೌದು, ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಕರೀತಾರೆ. ಹೌದೌದು. ಅದನ್ನ ನಾವು ಮುಖ್ಯವಾಗಿ ನಮ್ಮ ಬೀಜೋಪಚಾರ ಮಾಡಬಹುದು, ಇಲ್ಲಾಂದ್ರೆ ಸಾವಯವ ಗೊಬ್ಬರದ ಜೊತೆ ಅದನ್ನ ಬೆರೆಸ್ಕೊಂಡು ಮಾಡಿ ಮಣ್ಣಿಗೆ ಹಾಕ್ಬೋದು, ಅಥವಾ ಸಸ್ಯಗಳಿಗೆ ಬೇರ್ನ ಅದ್ಬಿಟ್ಟು ಹಾಕ್ಬೋದು ಅದನ್ನ. ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ರಸಗೊಬ್ಬರಗಳ ಪಾತ್ರ ಏನು ಅಂತೀರಿ? ರಸಗೊಬ್ಬರಗಳು ಸಮತೋಲನ ಪೋಷಕಾಂಶಗಳ ಪೂರೈಕೆಯಲ್ಲಿ ಪ್ರಮುಖವಾದ ವಹಿಸ್ತವೆ ಇವು. ನೀವು ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಕೊಡ್ಬೇಕು, ಬೆಳೆಗೆ ಯಾವ ಹಂತದಲ್ಲಿ ಕೊಡ್ಬೇಕು, ರಸಗೊಬ್ಬರ ಯಾಕೆ ಕೊಡ್ಬೇಕು, ಯಾವ ತರ ರಸಗೊಬ್ಬರ ಕೊಡ್ಬೇಕು ಅಂತ ತಿಳ್ಕೊಂಡ್ರೆ ನೀವು ಸಮತೋಲನ ಪೋಷಕಾಂಶನ ಪೂರೈಕೆ ಮಾಡಬಹುದು. ಅಂದ್ರೆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಕೊಡ್ಬೇಕಾಗತ್ತೆ? ಇದೆಲ್ಲ ಕೃಷಿ ಸಂಶೋಧನೆಯಿಂದ ತಿಳಿದು ಬರ್ತದೆ. ಇದು ಕೃಷಿ ಸಂಶೋಧನೆಯಿಂದ ನಮ್ಗೆ ಬೆಳೆ ಉತ್ಪಾದನಾ ಮಟ್ಟ ತಿಳ್ಕೊಂಡು ಅವರು ಶಿಫಾರಸ್ ಮಾಡ್ತಾರೆ. ಒಂದು ಮುಸ್ಕಿನ್ ಜೋಳ ತಗೊಳ್ಳೋಣ, ಈಗ ಅದು 1 ಹೆಕ್ಟೇರ್ಗೆ 7500 kg ಅಷ್ಟು ಇಳುವರಿ ಕೊಡ್ತದೆ. ಇದಕ್ಕೆ ಅವರು ಶಿಫಾರಸ್ ಮಾಡಿರೋದು 150 kg ಸಾರಜನಕ, 75 kg ರಂಜಕ, 40 kg ಪೊಟ್ಯಾಷಿಯಂ ರಸಗೊಬ್ಬರ ನೀಡಬೇಕು. ಅದೇ ತೊಗರಿ ಬೆಳೆಗೆ 1000 kg ಇಳುವರಿ ಕೊಡ್ತದೆ ಅದು. ಅದಕ್ಕೆ ಕಡಿಮೆ 25 kg ಸಾರಜನಕ, 50 kg ರಂಜಕ, 25 kg ಪೊಟ್ಯಾಷಿಯಂ ರಸಗೊಬ್ಬರ ಕೊಡ್ಬೇಕು ಅಷ್ಟೇ. ಅದು ನಾವು ಬೆಳೆಯ ಯಾವ ಹಂತದಲ್ಲಿ ರಸಗೊಬ್ಬರ ಕೊಡ್ಬೇಕಾಗತ್ತೆ? ಈಗ ದ್ವಿದಳ ಧಾನ್ಯ ತಗೊಳ್ಳಿ, ದ್ವಿದಳ ಧಾನ್ಯಗಳಲ್ಲಿ ನಾವು ಬಿತ್ತನೆ ಸಮಯದಲ್ಲಿ ಎಲ್ಲಾನು ಕೊಡ್ಬೇಕು. ಸಾರಜನಕ ಆಗಲಿ, ರಂಜಕ ಆಗಲಿ, ಪೊಟ್ಯಾಷಿಯಂ ಎಲ್ಲ ಬಿತ್ತನೆ ಟೈಮಲ್ಲೇ ಕೊಡ್ಬೇಕು. ಮೇಲ್ಗೊಬ್ಬರ ಕೊಡಬಾರ್ದು ಅದಕ್ಕೆ. ಆದ್ರೆ ಬೇರೆ ಬೆಳೆಗಳಿಗೆ, ಹಾಗೆ ಭತ್ತ, ಮುಸ್ಕಿನ ಜೋಳ, ರಾಗಿ, ಕಬ್ಬು ಇಂಥ ಬೆಳೆಗಳಿಗೆ ಸಾರಜನಕನ ಶೇಕಡ 10ರಿಂದ 50% ಬಿತ್ತನೆ ಸಮಯದಲ್ಲಿ, ಪೂರ್ತಿ ರಂಜಕ, ಪೂರ್ತಿ ಪೊಟ್ಯಾಷಿಯಂ ಬಿತ್ತುವಾಗ ಕೊಡ್ಬೇಕು. ಮೇಲ್ಗೊಬ್ಬರವಾಗಿ ಮಾತ್ರ ಸಾರಜನಕನ 2 ಅಥವಾ 3 ಕಂತುಗಳಲ್ಲಿ ಕೊಡ್ಬೇಕದು. ಇನ್ನು ರಸಗೊಬ್ಬರವನ್ನ ಈ ಬೆಳೆಗಳಿಗೆ ಹೇಗೆ ಕೊಡಬೇಕಾಗತ್ತೆ? ಯಾಕೆಂದ್ರೆ ಕೊಡುವಂತ ಕ್ರಮನೂ ಬಹಳ ಮುಖ್ಯ ಅಲ್ವೇ?
ಹೌದು ಹೌದು ಹೌದು. ಈ ರಸಗೊಬ್ಬರ ಕೊಡ್ಬೇಕಾದ್ರೆ ರೈತರು ನೋಡಿದೀವಲ್ಲ, ಬಹಳಷ್ಟು ರೈತರು ಭೂಮಿ ಮೇಲೆ ಎರಚಿ ಬಿಡ್ತಾರೆ. ಭೂಮಿ ಮೇಲೆ ಎರಚೋದ್ರಿಂದ ಸಾಕಷ್ಟು ರಸಗೊಬ್ಬರ ನಷ್ಟ ಆಗ್ತದೆ. ಅದು ಅದೇನ್ ಮಾಡ್ಬೇಕು ಅಂದ್ರೆ ನಾವು ಬೆಳೆಗಳ ಮಧ್ಯದಲ್ಲಿ ಒಂದ್ ಸಾಲ್ ತೆಗೆದ್ಬಿಟ್ಟು ರಸಗೊಬ್ಬರ ಹಾಕು ಮಣ್ಣಿಗೆ ಸೇರ್ಸ್ಬೇಕು. ಅದು ನಂತರ ರಸಗೊಬ್ಬರ ಕೊಟ್ಮೇಲೆ ಯಾವಾಗ್ಲೂ ನಾವು ನೀರ್ ಕೊಡ್ಲೇಬೇಕು. ರಸಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರ ಬೆರೆಸಿ ಹಾಕೋದ್ರಿಂದ ಉತ್ತಮವಾಗುತ್ತೆ ಅದು. ಈಗ ನಾವು ಒಣ ಬೇಸಾಯದಲ್ಲಿ ರಸಗೊಬ್ಬರ ಕೊಡ್ಬೇಕು. ಈಗ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ ಮಣ್ಣಲ್ಲಿ ತೇವಾಂಶ ಇರ್ತದೋ ಆವಾಗ ಕೊಟ್ರೆ ಅನುಕೂಲ ಆಗುತ್ತೆ ಅದು. ಈಗ ನಾವು ಭತ್ತದಲ್ಲಿ ಗದ್ದೆಯಲ್ಲಿ ಯಾವಾಗೂ ನೀರ್ ಇರ್ತದೆ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಭತ್ತದ ಗದ್ದೆಯಿಂದ ನೀರ್ ತೆಗಿಬೇಕು, ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕ್ಬಿಟ್ಟು ಒಂದಿನ ಬಿಟ್ಬಿಟ್ಟು ಮರುದಿನ ನಾವು ನೀರ್ ಕೊಡ್ಬೇಕಾಗತ್ತೆ. ಈ ಎಲೆ ಸಿಂಪರಣೆ ಅಂತ ನಾವು ಕೇಳ್ತಾ ಇರ್ತೀವಿ. ಈ ಒಂದು ರೀತಿಯಲ್ಲಿ ಪೋಷಕಾಂಶಗಳನ್ನ ಎಲೆ ಮೇಲೆ ಸಿಂಪರಣೆ ಮಾಡಿ ಕೂಡ ಪೋಷಕಾಂಶಗಳನ್ನ ಕೊಡಬಹುದಾ? ಹೌದು ಹೌದು ಹೌದು. ಈಗ ಬೆಳೆಗಳಿಗೆ ಈಗ ನೀವು ನೋಡ್ಬೋದು, ಬೆಳೆಗಳ ಎಲೆಗಳಲ್ಲಿ ನಿಮ್ಗೆ ಪೋಷಕಾಂಶ ಕೊರತೆ ಕಾಣಿಸ್ಕೊಂತವೆ. ಈಗ ಸಾರ್ವಜನಿಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಅಥವಾ ಲಘು ಪೋಷಕಾಂಶಗಳು ಇರ್ಬೋದು. ಯಾವ್ದೇ ಇದು ಎಲೆಗಳ ಕೊರತೆ ಚಿಹ್ನೆಗಳು ತೋರಿಸ್ತಾವ. ಅಕಸ್ಮಾತ್ ಆಗಿ ಸಾರ್ವಜನಿಕ ಕೊರತೆ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ 2% ಯೂರಿಯಾ ಸಿಂಪಡಣೆ ಮಾಡ್ಬೇಕು. ಈಗ ಲಘು ಪೋಷಕಾಂಶಗಳಾದ ಕೊರತೆ ಕಂಡು ಬಂದೆ ಸತುವಿನ ಸಲ್ಫೇಟ್ 1% ಪ್ರಮಾಣ, ಫೆರಸ್ ಸಲ್ಫೇಟ್ ಕಬ್ಬಿಣ ಕೊರತೆ ಬಂದಾಗ 1%, ಬೋರಾನ್ ಕೊರತೆ ಕಂಡು ಬಂದಾಗ 0.5% ಪ್ರಮಾಣದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಈ ಬೆಳೆಗೆ ಬಂದಿರೋ ಕೊರತೆನ ನೀಗಿಸಬಹುದು. ಇದರಿಂದ ಸಮತೋಲನ ರಸಗೊಬ್ಬರನ ಕೊಟ್ಟಂಗಾಗುತ್ತೆ. ಇದರಲ್ಲಿ ಅಂದ್ರೆ ಈ ಬೋರಾನ್ ಪೋಷಕಾಂಶ ನೀಡಬೇಕು ಅಂದ್ರೆ ಬೋರಿಕ್ ಆಮ್ಲವನ್ನು ಬಳಸ್ಕೋಬೇಕಾಗತ್ತೆ. ಬೋರಿಕ್ ಆಮ್ಲ ಬಳಸಬೇಕು. ಇನ್ನ ಈ ಹನಿ ನೀರಾವರಿಯನ್ನ ನಾವು ಪೋಷಕಾಂಶಗಳ ನಿರ್ವಹಣೆಗೆ ಬಳಸ್ಕೋಬಹುದಾ? ತುಂಬಾ ಚೆನ್ನಾಗಿ ಬಳಸ್ಕೋಬಹುದು. ಇದು ವೈಜ್ಞಾನಿಕವಾಗಿ ತುಂಬಾ ಒಳ್ಳೇದಿದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಗಿಡಕ್ಕೆ ಯಾವಾಗ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನೇ ಕೊಡ್ತೀವಿ. ಅದ್ ಹೊರತು ಇದರಿಂದ ಮುಖ್ಯವಾಗಿ ನಮ್ಗೆ ಬೆಳೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಮೇಲೆ ಯಾವುದೇ ರಸಗೊಬ್ಬರ ಪೋಲಾಗೋದಿಲ್ಲ, ವ್ಯರ್ಥ ಆಗೋದಿಲ್ಲ. ಆಮೇಲೆ ಇದರಿಂದ ಹೆಚ್ಚು ಇಳುವರಿ ಪಡಿಬಹುದು ನಾವು. ರಸಗೊಬ್ಬರದ ಈ ತರ ರಸಗೊಬ್ಬರ ಹನಿ ನೀರು ಇದನ್ನ ರಸಾವರಿ ಅಂತೀವಿ ನಾವನ್ನ. ಈ ತರ ಹನಿ ನೀರಾವರಿಯಲ್ಲಿ ಪೋಷಕಾಂಶ ಕೊಡೋದನ್ನ ರಸಾವರಿ ಅಂತೀವಿ. ಈ ತರ ಕೊಡೋದ್ರಿಂದ ನೀವು ಹೆಚ್ಚಿನ ಇಳುವರಿ ಪಡಿಬಹುದು. ನೀವು ಗ್ರೀನ್ ಹೌಸ್ ಗಳಲ್ಲಿ ನೋಡಿರ್ಬೋದು, ಗ್ರೀನ್ ಹೌಸ್ ಗಳಲ್ಲಿ ಈ ತರನೇ ರಸಾವರಿಯಲ್ಲಿ ಕೊಡೋದ್ರಿಂದ ಹೆಚ್ಚು ಉತ್ಪಾದನೆ ಆಗುತ್ತೆ ಇದರಲ್ಲಿ. ಇನ್ನು ನಮ್ಮ ಬೆಳೆಗಳಿಗೆ ಯಾವ ತರಹದ ರಸಗೊಬ್ಬರ ಕೊಡಬೇಕು ಅಂತೀರಿ? ಗೊಬ್ಬರಗಳಲ್ಲಿ ವಿಧವಾದ ಗೊಬ್ಬರಗಳಿದಾವೆ. ಈಗ ಹುಳಿ ಮಣ್ಣಿಗೆ ನಾವು ಅಮೋನಿಯಂ ಸಲ್ಫೇಟ್ ಅಥವಾ ಅಮೋನಿಯಂ ಕ್ಲೋರೈಡ್ ರಸಗೊಬ್ಬರ ಕೊಡಬಾರ್ದು ಅಲ್ಲಿಗೆ. ಯಾಕಂದ್ರೆ ಅದು ಇನ್ನ ಹುಳಿ ಜಾಸ್ತಿ ಮಾಡ್ತದ. ಅದು ಅದ್ರ ಬದಲು ನಾವು ಯೂರಿಯಾ CAN ಗೊಬ್ಬರ ಕೊಡ್ಬೇಕು. ಈಗ ಹುಳಿ ಮಣ್ಣಿಗೆ ನಾವು ಶಿಲಾರಂಜಕ ರಸಗೊಬ್ಬರ ಕೊಡ್ಬೇಕು, ರಂಜಕ ಗೊಬ್ಬರ. DAP ಸೂಪರ್ ಫಾಸ್ಫೇಟ್ ರಸಗೊಬ್ಬರ ಕೊಡಬಾರ್ದು ಅಲ್ಲಿಗೆ. ಅದೇ ನೀವು ಕ್ಷಾರೀಯ ಮಣ್ಣಿಗೆ ಬಂದ್ರೆ ನೀವು ಅಮೋನಿಯಂ ಸಲ್ಫೇಟ್ CAN ರಸಗೊಬ್ಬರ ಆಡ್ಬೇಕು, ಯೂರಿಯಾ ರಸಗೊಬ್ಬರ ಬಳಸಬಾರ್ದು. ಯಾಕೆ ಬಳಸಬಾರ್ದು ಅಂತಂದ್ರೆ ನಾವು ಅಲ್ಲಿ ಹಾಕೋದ್ರಿಂದ ಯೂರಿಯಾ ಗೊಬ್ಬರ ಎಲ್ಲ ಹಾಕಿದ್ದೆಲ್ಲ ನಾವು ವಾತಾವರಣಕ್ಕೆ ಸೇರ್ತದೆ ಹೋಗಿ. ಈಗ ನಾವು ತಂಬಾಕು, ಆಲೂಗಡ್ಡೆ ಅಂತ ಬೆಳೆಗಳಿಗೆ ನಾವು ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬಾರ್ದು. ಯಾಕೆಂದ್ರೆ ಅದ್ರ ಗುಣಮಟ್ಟ ಹಾಳಾಗೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ನೀಡ್ಬೇಕು ಅದಕ್ಕೆ. ಅದರಿಂದ ಗುಣಮಟ್ಟನ ಕಾಪಾಡ್ತದದು. ನಮ್ಮ ರೈತರ ಅಚ್ಚುಮೆಚ್ಚಿನ ಗೊಬ್ಬರ ಅಂದ್ರೆ ಯೂರಿಯಾ ರಸಗೊಬ್ಬರದ ಬಳಕೆಯಿಂದ ಆಗುವಂತ ಅನಾನುಕೂಲಗಳು ಏನೇನು ಅಂತೀರಿ? ಯೂರಿಯಾ ರಸಗೊಬ್ಬರ ನಿಮ್ಗೆಲ್ಲ ತಿಳಿದಿರಂಗೆ ಅತಿ ಕಡಿಮೆ ಬೆಲೆ ರಸಗೊಬ್ಬರ ಇದು. ಆದ್ರಿಂದ ಹೆಚ್ಚಾಗಿ ರೈತರು ಹೆಚ್ಚಾಗಿ ಯೂರಿಯಾನ ರಸಗೊಬ್ಬರನ ಬಳಸ್ತಾರ. ಅದನ್ನ ಇದರಿಂದ ಬೆಳೆಗಳಿಗೆ ಸಮತೋಲನ ಪೋಷಕಾಂಶ ಒದಗಿಸ್ದಂಗೆ ಆಗೋದಿಲ್ಲ. ಬರೀ ಯೂರಿಯಾ ಕೊಟ್ರೆ ಉಪಯೋಗ ಆಗೋದಿಲ್ಲ. ಯೂರಿಯಾ ರಸಗೊಬ್ಬರದಲ್ಲಿ ಏನಿರ್ತದೆ ಬರೀ ಸಾರ್ವಜನಿಕ ಪೋಷಕಾಂಶ ಮಾತ್ರ ಇರುತ್ತೆ. ಈಗ ಯೂರಿಯಾ ಬಳಕೆಯಿಂದ ಏನಾಗುತ್ತೆ ಅಂದ್ರೆ ಎಲೆಗಳ ಹಸಿರು ಬಣ್ಣ ಚೆನ್ನಾಗಾಗ್ಬೋದು, ಆಮೇಲೆ ಗಿಡದ ಬೆಳವಣಿಗೆ ಚೆನ್ನಾಗಾಗ್ಬೋದು. ಆದ್ರೆ ಕೀಟ ರೋಗದ ಬಾಧೆ ಹೆಚ್ಚಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ನಾವ್ ಯಾವಾಗ್ಲೂ ಬಿತ್ತನೆ ಸಮಯದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರ ಬಳಸಬೇಕು. ಯೂರಿಯಾ ರಸಗೊಬ್ಬರವನ್ನ ಬರೀ ಮೇಲ್ಗೊಬ್ಬರವಾಗಿ ಬಳಸೋದ್ರಿಂದ ಒಳ್ಳೇದು. ಈ ದ್ವಿದಳ ಧಾನ್ಯಗಳಿಗೆ ನಾವು ಯೂರಿಯಾ ಬಳಸಲೇಬಾರದು. ಯೂರಿಯಾ ಬದಲಾಗಿ ನಾವು DAP ಗೊಬ್ಬರ ಬಳಸೋದ್ರಿಂದ ಉತ್ತಮವಾದ ಫಲಿತಾಂಶ ಸಿಗುತ್ತೆ ಅದಕ್ಕೆ. ಈಗ ನಮ್ಗೆ ಯೂರಿಯಾ ಕೊಟ್ಟರೆ ಬರೀ ಸಾರ್ವಜನಿಕ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ನಮ್ಗೆ ಏನ್ ಬೇಕು ಅಂದ್ರೆ ರಂಜಕ ಬೇಕು. ಹೌದು, ರಂಜಕ ಪೋಷಕಾಂಶ ಏನಕ್ಕೆ ಬೇಕು ಅಂದ್ರೆ ಬೇರಿನ ಬೆಳವಣಿಗೆಗೆ ಬೇಕು, ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತೆ, ಕಾಯಿ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ಪೊಟ್ಯಾಷಿಯಂ ಅಷ್ಟೇನೆ. ಪೊಟ್ಯಾಷಿಯಂ ರಸಗೊಬ್ಬರ ಹಾಕೋದ್ರಿಂದ ಅದಕ್ಕೆ ಕಾಳು ಕಟ್ಟುವಿಗೆ ಅನುಕೂಲ ಆಗುತ್ತೆ, ಕಾಳಿನ ಗುಣಮಟ್ಟ ಹೆಚ್ಚಿಸುತ್ತೆ. ಆಮೇಲೆ ಕೀಟ ರೋಗ ನಿರೋಧಕ ಶಕ್ತಿನ ಅದು ಹೆಚ್ಚಿಸ್ತದದು.
ಇನ್ನು ಯೂರಿಯಾ ರಸಗೊಬ್ಬರವನ್ನು ನಾವು ಬೆಳೆಯ ಅಗತ್ಯಕ್ಕಿಂತ ಹೆಚ್ಚಾಗಿ ನೀಡಿದರೆ ಏನು ಅಪಾಯ ಆಗ್ಬೋದು ಅಂತೀರಿ? ನೋಡಿ, ರೈತರುಗಳಿಗೆ ಗೊತ್ತಾಗೋದಿಲ್ಲ. ಅವರು ಏನ್ ತಿಳ್ಕೊಂಬಿಡ್ತಾರೆ, ಗೊಬ್ಬರನ ಹೆಚ್ಚಿಗೆ ಹಾಕಿದ್ರೆ ಹೆಚ್ಚು ಬೆಳೆ ಬರ್ತದೆ ತಿಳ್ಕೊಂಬಿಡ್ತಾರೆ. ಅದು ತಪ್ಪು ಭಾವನೆ. ಅದು ಬೆಳೆಗೆ ಅಗತ್ಯಕ್ಕೆ ಅನುಗುಣವಾಗಿ ನಾವು ಯೂರಿಯಾ ರಸಗೊಬ್ಬರಬೇಕು. ಯೂರಿಯಾ ಗೊಬ್ಬರ ನೀವು ಹೆಚ್ಚಾಗಿ ಬಳಸ್ರಿ ಅಂತ ತಿಳ್ಕೊಳ್ಳಿ, ಬೆಳೆಗೆ ಉಪಯೋಗ ಆಗಲ್ಲ. ಅವಾಗ ಏನಾಗುತ್ತೆ, ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ, ಬಸ್ದು ಹೋಗುತ್ತೆ, ಆಮೇಲೆ ಅದು ಹೋಗಿ ನೀರಿನ ಮೂಲಗಳು ಸೇರ್ತದೆ. ಹೌದು. ಅವಾಗ ಆ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾಗ್ತದೆ. ಈಗ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾದ್ರೆ ಯಾರ ನೀರ್ ಕುಡಿದ್ರೆ ಅವ್ರಿಗೆ ಕ್ಯಾನ್ಸರ್ ರೋಗ ಬರ್ತದೆ. ನೀಲಿ ಮಗು ಅಂದ್ರೆ ಸತ್ ಮಗು ಜನನ ಆಗ್ತದೆ ಅಂತರಲ್ಲಿ. ಮತ್ತೆ ಕೊಳಗಳು ಕೆರೆಗಳಲ್ಲೆಲ್ಲ ಕಳೆಗಳು ಬೆಳೆದು ಬಿಡ್ತವೆ, ಜಲ ಕಳೆಗಳು. ಹೌದು, ಜಲ ಕಳೆಗಳು ಜಾಸ್ತಿ ಆಗ್ತವೆ ಅವು. ಇದಕ್ಕೆ ನಾವೇಂತೀವಿ, ಬ್ಲೂ ಬೇಬಿ ಸಿಂಡ್ರೋಮ್ ಅಂತೀವಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ. ಈ ಮಳೆ ನೀರಿನಿಂದ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗ್ ಮಾಡ್ಬೋದು ಅಂತೀರಿ? ನಮ್ಗೆ ಸುಮಾರು ಜನ ರೈತಗಳಿಗೆಲ್ಲ ಗೊತ್ತಿರ್ತದೆ, ಮಳೆ ಬಂದಾಗ ಬೆಳೆಗಳು ಒಂಥರ ಕಳ್ಕಳೆಯಾಗಿ ಕಾಣ್ತವೆ. ಯಾಕೆಂದ್ರೆ ಮಳೆಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತವೆ, ನಮ್ ರೈತರಿಗೆ ಗೊತ್ತಾಗೋದಿಲ್ಲ. ಈಗ ವಾರ್ಷಿಕ 500 ಮಿಲಿಮೀಟರ್ ಮಳೆ ನೀರಿನಲ್ಲಿ 15 20 ಕೆಜಿ ಸಾರಜನಕ ಸಿಗುತ್ತೆ ನಮ್ಗೆ, 1 ಕೆಜಿ ರಂಜಕ ಸಿಗುತ್ತೆ, 4 ಕೆಜಿ ಪೊಟ್ಯಾಸಿಯಂ ಸಿಗುತ್ತೆ, 12 ಕೆಜಿ ಕ್ಯಾಲ್ಸಿಯಂ ಸಿಗುತ್ತೆ, 5 ಕೆಜಿ ಮೆಗ್ನೀಷಿಯಂ ಸಿಗುತ್ತೆ, 20 ಕೆಜಿ ಗಂಧಕ ಪೋಷಕಾಂಶಗಳು ಮಳೆ ನೀರಿನಲ್ಲೇ ಸಿಗುತ್ತೆ. ಮಳೆ ನೀರನ್ನ ಕರೆಕ್ಟ್ ಆಗಿ ಇಂಗಿಸ್ಕೊಂಡು ಭೂಮಿ ಮೇಲೆ ಸೇರಿಸ್ಕೊಂಡು ಅಥವಾ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿ ಬಳಕೆ ಮಾಡೋದ್ರಿಂದ ಈ ಪೋಷಕಾಂಶಗಳನ್ನ ಬೆಳೆಗಳಿಗೆ ಪೂರೈಸಬಹುದು ನಾವು. ಇನ್ನ ಈ ಕಳೆ ನಿರ್ವಹಣೆ ಮಾಡೋದ್ರಿಂದ ನಾವು ಹೇಗೆ ಈ ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೋಬಹುದು ಅಂತೀರಿ? ನಾವು ಕಳೆ ನಿರ್ವಹಣೆಯಲ್ಲಿ ಏನ್ ಮಾಡ್ಬೇಕು, ಮುಂಜಾಗ್ರತೆ ವಹಿಸ್ಬೇಕು. ಮುಖ್ಯವಾಗಿ ಕಳೆ ಬರದಂತೆ ತಡೆಯಲ್ಲಿ ಏನ್ ಮಾಡ್ಬೇಕು, ಬಿತ್ತನೆ ಬೀಜದಲ್ಲಿ ಕಳೆ ಬೀಜ ಇರಬಾರ್ದು. ಚೆನ್ನಾಗಿ ಕಳತ ಸಾವಯವ ಗೊಬ್ಬರನೇ ಬಳಸ್ಬೇಕು. ಯಾಕಂದ್ರೆ ಚೆನ್ನಾಗಿ ಕಳತ ಗೊಬ್ಬರದಲ್ಲಿ ಕಳೆ ಬೀಜ ಹುಟ್ಟೋದಿಲ್ಲ. ಯಾಕಂದ್ರೆ ಕಳಿಬೇಕಾದ್ರೆ ಏನಾಗುತ್ತೆ, ಆ ತಾಪಮಾನ 70 ಡಿಗ್ರಿ ಸೆಂಟಿಗ್ರೇಡ್ಗೆ ಹೊಟ್ಟೋಗುತ್ತೆ. ಅವಾಗ ಯಾವಾಗ 70 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗುತ್ತೋ ಕಳೆ ಬೀಜಗಳೆಲ್ಲ ನಾಶ ಆಗೋಯ್ತವ ಅದರಲ್ಲಿ. ಅದಕ್ಕೋಸ್ಕರ ಚೆನ್ನಾಗಿ ಕಳತ ಗೊಬ್ಬರನ ಉಪಯೋಗಿಸ್ಬೇಕು. ಆಮೇಲೆ ನಿಮ್ಮ ಹೊಲದ ಬದುವಲ್ಲಿ ನೀರಿನ ಕಾಲುವೆಗಳಲ್ಲಿ ಇರೋ ಕಳೆಗಳನ್ನ ತೆಗೆದಾಕ್ಬೇಕು. ಆಮೇಲೆ ನೀವು ಯಾವುದೇ ಉಪಕರಣ ಉಪಯೋಗಿಸೋ ಮುಂಚೆ ಅದನ್ನ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ಅದರಿಂದ ಉಪಯೋಗಿಸ್ಬೇಕು. ಈಗ ನಾವು ಕಳೆಗಳನ್ನ ಭೌತಿಕವಾಗಿ, ಬೇಸಾಯ ಕ್ರಮದಲ್ಲಿ, ಜೈವಿಕವಾಗಿ, ರಾಸಾಯನಿಕವಾಗಿ ಅದನ್ನ ನಿರ್ವಹಣೆ ಮಾಡ್ಬೋದು. ಅದನ್ನ ಈ ಸಮಗ್ರ ಕೃಷಿಯಿಂದ ನಾವು ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬಹುದು? ಇದರಿಂದ ಹೇಗಾಗುತ್ತೆ ಅಂತೀರಾ ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ? ಈಗ ಸಮಗ್ರ ಕೃಷಿ ಅನ್ನೋದು ರೈತರಿಗೆ ಒಂದು ವರದಾನ. ಆಕ್ಚುಲಿ ಇದೇನು ಅಂದ್ರೆ, ಇದು ವೃಕ್ಷಾಧಾರಿತ ಹಣ್ಣಿನ ಮರಗಳು, ಆಹಾರ ಬೆಳೆಗಳು, ಮೇವಿನ ಬೆಳೆಗಳು, ಜೊತೆಗೆ ಪಶು ಸಂಗೋಪನೆ ಮಾಡೋದು. ಇದನ್ನೆಲ್ಲ ಬರೋ ತ್ಯಾಜ್ಯಗಳನ್ನ ಏನ್ ಮಾಡ್ಬೇಕು ಅಂದ್ರೆ, ಇವನ್ನೆಲ್ಲ ನಾವು ಬಳಸ್ಕೊಂಡು ಕೃಷಿ ತ್ಯಾಜ್ಯ ಬಳಸ್ಕೊಂಡು ಒದಕೆಯಾಗಿ ಬಳಸ್ಬೋದು, ಎರೆಹುಳು ಗೊಬ್ಬರ ತಯಾರು ಮಾಡ್ಕೋಬಹುದು. ಇದರಿಂದ ಬೆಳೆಗಳಿಗೆ ಸಮತೋಲನ ರಸಗೊಬ್ಬರ ಕೊಟ್ಟಂಗಾಗುತ್ತೆ. ಸಮಗ್ರ ಕೃಷಿಯಿಂದ ಯಾವುದೇ ವೇಸ್ಟ್ ಇರೋದಿಲ್ಲ. ಯಾವುದೇ ತ್ಯಾಜ್ಯ ಬಂದ್ರು ಆ ತ್ಯಾಜ್ಯನ ಆ ಬೆಳೆಗಳಿಗೆ ಕ್ಲೀನ್ ಆಗಿ ಉಪಯೋಗಿಸ್ಕೊಂಡು ಸಮತೋಲನ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೆಳೆಗಳಲ್ಲಿ ಮತ್ತು ನಮ್ಮ ಕೃಷಿನಲ್ಲಿ ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HR ಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9916100438. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9916100438. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ, ತಾವಿದುವರೆಗೂ ನಮ್ಮ ಕೃಷಿನಲ್ಲಿ ಮತ್ತು ನಮ್ಮ ಬೆಳೆನಲ್ಲಿ ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.